ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಕೊನೆವರೆಗೂ ಕೇಳಿ. ನನ್ನ ಹೆಸರು ಸೀತಾ. 36 ವರ್ಷ ವಯಸ್ಸು. ಚಿಕ್ಕ ವಯಸ್ಸಿಗೆ ನನ್ನ ಮದುವೆ ಆಗಿತ್ತು. ನನಗೊಬ್ಬಳು ಮಗಳು, ಅವಳಿಗೀಗ 19 ವರ್ಷ. ನಮ್ಮ ಊರು ದಾವಣಗೆರೆ, ಆದರೆ ನಾನು ಮೈಸೂರಿಗೆ ಮದುವೆಯಾಗಿ ಹೋಗಿದ್ದೆ. ನನ್ನ ಮಗಳಿಗೆ 12 ವರ್ಷ ಇದ್ದಾಗಲೇ ನನ್ನ ಗಂಡ ತೀರಿಕೊಂಡಿದ್ದರು. ನಾನು ಒಬ್ಬಳೇ ನನ್ನ ಮಗಳನ್ನು ಸಾಕಿ ಬೆಳೆಸಿದ್ದೆ. ಮಗಳು PUC ಮುಗಿಸಿ ಮನೆಯಲ್ಲಿದ್ದಾಳೆ. ಈಗ ಅವಳಿಗೆ ಮದುವೆ ಮಾಡಲು ಹುಡುಗನನ್ನು ನೋಡುತ್ತಿದ್ದೇನೆ. ಸುಮಾರು 5 ಹುಡುಗರನ್ನು ನೋಡಿದ ನಂತರ ಒಬ್ಬರ ಹುಡುಗನನ್ನು ಫಿಕ್ಸ್ ಆದ. ಆತನ ಹೆಸರು ಸತೀಶ್. ಆತನು ಕೂಡ ಮೈಸೂರಿನವನೇ. ಅವನ ವಯಸ್ಸು 29. ಅವನು ಅವರ ಮನೆಯಲ್ಲಿ ಒಬ್ಬನೇ ಮಗ. ನನ್ನ ಮಗಳೇ ಇವನು ಹೇಳಿ ಮಾಡಿಸಿದ ಜೋಡಿ ಎಂದು ನನಗೆ ಅನಿಸಿತು. ಒಳ್ಳೆಯ ಆಸ್ತಿ ಅಂತಸ್ತು ಎಲ್ಲ ಇದೆ. ಹಾಗಾಗಿ ಅವನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿಬಿಟ್ಟೆ. ಹಣವನ್ನೆಲ್ಲ ಖರ್ಚು ಮಾಡಿ ಒಂದು ದೊಡ್ಡ ಮದುವೆ ಛತ್ರದಲ್ಲಿ ಮದುವೆಯನ್ನು ಸಹ ಮಾಡಿ ಮುಗಿಸಿದೆ. ನಂತರ ನನ್ನ ಮಗಳು ಅವನ ಮನೆಗೆ ಪಾದಾರ್ಪಣೆ ಮಾಡಿದಳು. ನನ್ನ ಮಗಳು ತುಂಬ ಭಯಪಡುತ್ತಿದ್ದಳು. ಅವಳಿಗೆ ನಾನು ಧೈರ್ಯ ತುಂಬಿ ಅವರ ಮನೆಗೆ ಕಳುಹಿಸಿದೆ. ನನ್ನ ಅಳಿಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಅವನಿಗೆ ಆಫೀಸ್ ಕೆಲಸಕ್ಕಿಂತ ಮನೆಯಲ್ಲೇ ಕೆಲಸ ಇರುತ್ತಿತ್ತು. ಹೀಗಾಗಿ ಅವನು ಆಫೀಸ್ಗಿಂತ ಮನೆಯಲ್ಲೇ ಜಾಸ್ತಿ ಇರುತ್ತಿದ್ದ. ನಂತರ ಶಾಸ್ತ್ರಗಳಿಗಾಗಿ ಅವರು ನಮ್ಮ ಮನೆಗೆ ಕರೆದೆ. ನನ್ನ ಅಳಿಯ ಮತ್ತು ಮಗಳು ಮನೆಗೆ ಬಂದರು. ನಾನು ಅವರಿಬ್ಬರನ್ನು ಶಾಸ್ತ್ರಕ್ಕೆ ಕೂರಿಸಿದೆ. ನಂತರ ಶಾಸ್ತ್ರ ಎಲ್ಲ ಮುಗಿದೆ. ಇಬ್ಬರನ್ನು ಕೋಣೆಗೆ ಕಳುಹಿಸಿದೆ. ನಾನು ಮನೆಯಿಂದ ಹೊರಗೆ ಮಲಗಿಕೊಂಡೆ. ಸಮಯ 12ಕ್ಕೆ ಜರಿಯಿತು. ಮನೆಯಿಂದ ಯಾವುದೇ ಶಬ್ದ ಬರುತ್ತಿರಲಿಲ್ಲ. ನನಗೆ ಅನುಮಾನ ಬಂತು. ರೂಮಿನ ಕಿಟಕಿ ಹತ್ತಿರ ಹೋದೆ. ಕಿಟಕಿ ಓಪನ್ ಆಗಿತ್ತು. ನಾನು ನೋಡಿದೆ. ನನ್ನ ಅಳಿಯ ಮತ್ತು ಮಗಳು ಇಬ್ಬರು ದೂರ ದೂರ ಮಲಗಿದ್ದರು. ನನಗೆ ಆಶ್ಚರ್ಯವಾಯಿತು. ಇಬ್ಬರ ಮಧ್ಯೆ ಏನೂ ಆಗಿಲ್ವಾ ಅಂತ. ನಂತರ ನಾನು ಹೋಗಿ ಮಲಗಿಕೊಂಡೆ. ಬೆಳಗ್ಗೆ ಆಯಿತು. ನಾನು ಮನೆ ಬಾಗಿಲನ್ನು ಬಡಿದೆ. ಮಗಳು ಬಂದು ಬಾಗಿಲನ್ನು ತೆರೆದಳು. ಅವಳು ರಾತ್ರಿ ಹೇಗೆ ಅಲಂಕಾರ ಮಾಡಿಕೊಂಡಿದ್ದಳು, ಬೆಳಗ್ಗೆಯೂ ಕೂಡ ಹಾಗೆ ಇದ್ದಳು. ಅವಳಲ್ಲಿ ಏನೂ ಬದಲಾವಣೆಗಳಿರಲಿಲ್ಲ. ನನಗೆ ತುಂಬಾನೇ ಅನುಮಾನ ಬಂತು. ನಾನು ಮಗಳಿಗೆ ಈ ವಿಷಯವನ್ನು ಕೇಳಲು ಆಗಲಿಲ್ಲ, ಬಿಡಲೂ ಆಗಲಿಲ್ಲ. ನಂತರ ನನ್ನ ಅಳಿಯ ಮತ್ತು ಮಗಳು ಇಬ್ಬರು ಮನೆಗೆ ಹೊರಟರು. ನಾನು ಧೈರ್ಯ ಮಾಡಿ ನಾಚಿಕೆ ಬಿಟ್ಟು ನನ್ನ ಮಗಳಿಗೆ ಕೇಳಿದೆ, ರಾತ್ರಿ ಏನು ಆಗಿಲ್ವಾ ಮಗಳೇ ಎಂದೆ. ಅದಕ್ಕೆ ಅವಳು ಸ್ವಲ್ಪ ಸಮಯ ಮೌನವಾಗಿದ್ದು ಏನನ್ನೂ ಹೇಳುತ್ತಿರಲಿಲ್ಲ, ಭಯಪಡುತ್ತಿದ್ದಳು. ಆಗ ನಾನು ಅವಳಿಗೆ ಹೇಳಿದೆ, ನೋಡಮ್ಮ, ನೀನು ಏನು ಭಯಪಡಬೇಡ. ನಾನು ನಿನಗೆ ಅಮ್ಮ. ನನ್ನ ಹತ್ತಿರ ಹೇಳ್ಕೊ. ನಾಚಿಕೆ ಗೀಚಿಕೆ ಎಲ್ಲ ಬೇಡ, ಆಯ್ತಾ? ನೀನು ಏನೇ ಇದ್ದರೂ ನನ್ನ ಹತ್ತಿರ ಹೇಳ್ಕೊಳ್ಳಬೇಕು ಕಂದ. ನನಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ? ನಿನಗೆ ನನ್ನ ಬಿಟ್ಟರೆ ಯಾರಿದ್ದಾರೆ ಹೇಳು ಅಂದೆ. ಆಗ ನನ್ನ ಮಗಳು ಹೇಳಿದಳು, ಇಲ್ಲಮ್ಮ, ರಾತ್ರಿ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲಮ್ಮ. ಅವರಿಗೆ ಇದೆಲ್ಲ ಇಷ್ಟವಿಲ್ಲಂತೆ. ನಾನು ಅದಕ್ಕೆ ಅವರಿಗೆ ಕೇಳಿದೆ, ಯಾಕೆ ಇಷ್ಟ ಇಲ್ಲ ನಿಮಗೆ ಅಂತ. ಅದಕ್ಕೆ ಅವರು ಏನೂ ಹೇಳಲಿಲ್ಲ ಅಮ್ಮ, ಸುಮ್ಮನೆ ಹಾಗೆ ಮಲ್ಕೊಂಡ್ಬಿಟ್ರು. ನಾನು ಹಾಗೆ ಮಲ್ಕೊಂಡೆ ಅಮ್ಮ ಅಮ್ಮ ಅಷ್ಟೇ ಅಂದಳು. ಅದಕ್ಕೆ ನಾನು ಹೇಳಿದೆ, ಹೌದಾ, ಸರಿ ಆಯಿತು. ಈಗ ನೀನು ನಿನ್ನ ಅತ್ತೆ ಮನೆಗೆ ಹೊರಟು. ಮುಂದೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡಿ ನಿನಗೆ ಹೇಳ್ತೀನಿ ಅಂದೆ. ಅದಕ್ಕೆ ಅವಳು ಸರಿ ಆಯಿತು ಅಮ್ಮ, ನಾನು ಹೋಗ್ತೇನೆ ಅಂತ ಅಲ್ಲಿಂದ ಹೋದಳು. ಮಗಳು ಮತ್ತೆ ಅಳಿಯ ಇಬ್ಬರು ಹೊರಟರು. ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಮದುವೆ ಅಂತ ಹಾಕಿದ್ದ ಚಪ್ಪರವನ್ನು ಬಿಚ್ಚುತ್ತಾ ಕುಳಿತಿದ್ದೆ. ಆದರೆ ಅಂದು ನನ್ನೊಬ್ಬಳ ಕೈಯಲ್ಲಿ ಸಾಧ್ಯವಿರಲಿಲ್ಲ. ಅದೇ ಸಮಯಕ್ಕೆ ನನ್ನ ಮಗಳು ಫೋನ್ ಮಾಡಿ, ಅಮ್ಮ ಏನ್ ಮಾಡ್ತಾ ಇದ್ದೀಯಾ ಅಂದಳು. ನಾನು ಅದಕ್ಕೆ ಚಪ್ಪರ ತೆಗಿತಿದ್ದೀನಿ ಮಗಳೇ ಅಂದೆ. ಅದಕ್ಕೆ ಅವಳು ಹೇಳಿದಳು, ಅಮ್ಮ, ಅದು ನಿನ್ನೊಬ್ಬಳೇ ಮಾಡುವಕ್ಕೆ ಆಗಲ್ಲ, ಮನೆ ಹತ್ತಿರ ಬೇರೆ ಯಾರಾದರೂ ಇದ್ದರೆ ಕರ್ಕೊ ಅಂದಳು. ನಾನು ಹೇಳಿದೆ, ಇಲ್ಲ ಮಗಳೇ, ಮನೆ ಹತ್ತಿರ ಬೇರೆ ಯಾರೂ ಇಲ್ಲ. ಇವತ್ತು ಗುರುವಾರ ಅಲ್ವಾ, ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ಭಾನುವಾರ ಆಗಿದ್ದರೆ ಯಾರಾದರೂ ಸಿಕ್ತಿದ್ರು ಅಂದೆ. ಭಾನುವಾರ ಚಪ್ಪರ ಬಿಚ್ಚೋಕೆ ಆಗಲ್ಲ ಕಣವ, ಅದಕ್ಕೆ ಒಬ್ಬಳ ತೆಗಿತಿದ್ದೀನಿ ಅಂದೆ. ಅದಕ್ಕೆ ಅಮ್ಮ, ನೀನು ಬರಲಬೇಡ, ನನ್ನ ಗಂಡ ಮನೆಯಲ್ಲಿ ಇದ್ದಾರೆ, ನಾನು ಅವರನ್ನ ಕಳಿಸ್ತೀನಿ ಇರು ಅಂದಳು. ನಾನು ಬೇಡ ಬಿಡಮ್ಮ, ಪರವಾಗಿಲ್ಲ ಎಂದೆ. ಆದರೆ ಅವಳು ಕೇಳಲಿಲ್ಲ. ಅಳಿಯನನ್ನು ಕಳಿಸಿದಳು. ನಾನು ಮತ್ತೆ ಅಳಿಯ ಇಬ್ಬರು ಸೇರಿ ಚಪ್ಪರ ಬಿಚ್ಚಿದೆವು. ಸಮಯ ಮಧ್ಯಾಹ್ನ 2 ಆಗಿತ್ತು. ನನ್ನ ಅಳಿಯ, ಸರಿ ಅತ್ತೆ, ನಾನು ಇನ್ನು ಹೋಗುತ್ತೇನೆ ಅಂದರು. ಅಯ್ಯೋ, ಊಟ ಮಾಡಿಕೊಂಡು ಹೋಗಿ, ಬಿಸಿಲು ಕಡಿಮೆ ಆದ ಮೇಲೆ ಹೋಗಿರುವಂತೆ ಬನ್ನಿ ಅಳಿಯಂದಿರೆ ಎಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂದರು. ಬಿಸಿಲಲ್ಲಿ ನಿಂತು ಪೂರ್ತಿ ಬೆವರಿದ್ದರಿಂದ ನಾನು ಅವರಿಗೆ ಹೇಳಿದೆ, ನೀವು ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ, ತುಂಬಾ ಬೆವರಿದ್ದೀರಾ, ನಾನು ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಿರ್ತೀನಿ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂತ ಸ್ನಾನಕ್ಕೆ ಹೋದರು. ನಂತರ ನಾನು ಅಡುಗೆ ಕೆಲಸ ಮುಗಿಸಿ ನನ್ನ ಅಳಿಯ, ಅತ್ತೆ ಟವಲ್ ಕೊಡಿ ಅಂದರು. ನಾನು ಟವಲ್ ತೆಗೆದುಕೊಂಡು ಅಳಿಯನಿಗೆ ಕೊಟ್ಟೆ. ನಂತರ ಅಳಿಯ ಆಚೆ ಬಂದರು. ಅವರ ಸೌಂದರ್ಯ ನೋಡಿ ನನ್ನ ಹೊಲದಲ್ಲಿ ನೀರು ಬಂದಂತಾಯಿತು. ಹಾಗೆ ನಾನು ಅಂದುಕೊಂಡೆ, ಇವರನ್ನು ಈ ರೀತಿ ನೋಡಿದರೆ ನನಗೆ ಆಕರ್ಷಣೆ ಆಗುತ್ತಿದೆ, ಅಂಥದರಲ್ಲಿ ನನ್ನ ಮಗಳಿಗೆ ಹೀಗಾಗಿರಬೇಕು ಅಂತ ನಾನು ಅವರಿಗೆ ಊಟ ಬಡಿಸಿದೆ. ನಾನು ಕೂಡ ಅವರ ಜೊತೆ ಊಟ ಮುಗಿಸಿದೆ. ಊಟದ ನಂತರ ಅವರು, ಅತ್ತೆ, ನಾನು ಮನೆಗೆ ಹೋಗ್ತೀನಿ ಅಂದರು. ನಾನು, ಇರಿ, ಈಗ ತಾನೇ ಊಟ ಮಾಡಿದ್ದೀರಾ, ಆಚೆ ತುಂಬಾ ಬಿಸಿಲಿದೆ, ಸ್ವಲ್ಪ ಮಲಗಿಕೊಂಡು ಹೋಗಿ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂತ ರೂಮ್ಗೆ ಹೋಗಿ ಮಲಗಿಕೊಂಡರು. ನಾನು ಪಾತ್ರೆಗಳನ್ನೆಲ್ಲ ತೊಳೆದು ಸ್ನಾನಕ್ಕೆ ಹೊರಟೆ. ನಂತರ ಸ್ನಾನ ಮುಗಿಸಿ ಸ್ನಾನದ ಮನೆಯಲ್ಲಿ ನನ್ನ ಟವಲ್ ಮತ್ತೆ ಬಟ್ಟೆ ಎತ್ತಿಕೊಂಡೆ. ಬರೀ ನೈಟಿ
ನೈಟಿ ಮತ್ತೆ ಟವಲ್ ಮಾತ್ರ ಇತ್ತು. ಸ್ನಾನದ ಮನೆಯಲ್ಲಿ ನನ್ನ ಒಳ ಉಡುಪುಗಳು ಇರಲಿಲ್ಲ. ರೂಮಿನ ಬೀರುವಿನಲ್ಲಿದ್ದವು. ನಾನು ನನ್ನ ನೈಟಿ ಹಾಕಿಕೊಂಡು ಆಚೆ ಬಂದೆ. ಅಳಿಯ ಬೇರೆ ರೂಮಲ್ಲಿ ಮಲಗಿದ್ದಾರೆ. ಹೇಗೆ ರೂಮಿಗೆ ನಾನು ಹೋಗೋದು ಈಗ ಅಂತ ಯೋಚನೆ ಮಾಡ್ತಾ ಇದ್ದೆ. ನಂತರ ಧೈರ್ಯ ಮಾಡಿ ಮೆಲ್ಲಗೆ ರೂಮಿನ ಬಳಿ ಹೋಗಿ ನೋಡಿದೆ. ಅಳಿಯ ಇನ್ನೂ ಗಾಢ ನಿದ್ರೆಯಲ್ಲಿ ಮಲಗಿದರು ಅಂತ ಅನಿಸ್ತಿತ್ತು. ಹಾಗಾಗಿ ನಾನು ಮೆಲ್ಲಗೆ ರೂಮಿನೊಳಗೆ ಹೋಗೋಕೆ ಶುರು ಮಾಡಿದೆ. ಹೇಗೋ ಮಾಡಿ ರೂಮಿನ ಬೀರುವಿನ ಬಳಿ ಬಂದೆ. ಬೀರು ಡೋರ್ ಓಪನ್ ಮಾಡಿದೆ. ಸ್ವಲ್ಪ ಶಬ್ದ ಬಂತು. ನಾನು ಅಳಿಯನಿಗೆ ಎಚ್ಚರ ಆಯ್ತೇನೋ ಅಂತ ಅಂದುಕೊಂಡೆ. ಆದರೆ ಅವರು ಇನ್ನೂ ಮಲಗಿದ್ದರು. ಸಡನ್ ಆಗಿ ರೂಮಿನ ಕಿಟಕಿಯಿಂದ ಜೋರಾಗಿ ಗಾಳಿ ಬೀಸಿತು. ಗಾಳಿ ಬೀಸಿದ್ದರಿಂದ ರೂಮಿನ ಡೋರ್ ಟಪ್ ಅಂತ ಕ್ಲೋಸ್ ಆಗೋಯ್ತು. ನಾನು ಅಳಿಯ ಎದ್ದೇಳ್ತಾನೆ ಈಗ ಅಂತ ಅಂದುಕೊಂಡೆ. ಆದರೆ ಅವರು ಈಗಲೂ ಎಚ್ಚರವಾಗಿರಲಿಲ್ಲ. ನಾನು ಬೇಗ ನನ್ನ ಒಳಪುರವನ್ನು ಎತ್ತಿಕೊಂಡು ಓಡಿ ರೂಮಿನ ಡೋರ್ ಹತ್ತಿರ ಬಂದು ಡೋರ್ ಓಪನ್ ಮಾಡಲು ಟ್ರೈ ಮಾಡ್ತಾ ಇದ್ದೆ. ಆದರೆ ಡೋರ್ ಓಪನ್ ಆಗ್ತಾನೇ ಇರಲಿಲ್ಲ. ನನ್ನ ಅವಸ್ಥೆ ಬೇರೆ, ಬರೀ ನೈಟಿಯಲ್ಲಿ ಇದ್ದೀನಿ. ಒಳಗೆ ಯಾವ ಬಟ್ಟೆ ಕೂಡ ಧರಿಸಿರಲಿಲ್ಲ. ಈಗ ಡೋರ್ ಬೇರೆ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಓಪನ್ ಆಗ್ತಿಲ್ಲ. ಅಳಿಯನ್ನ ಎಬ್ಬಿಸೋಣ ಅಂದರೆ ನಾನು ಬೇರೆ ಈ ಅವಸ್ಥೆಯಲ್ಲಿ ಇದ್ದೀನಿ. ಏನು ಮಾಡೋದು ಈಗ ಅಂತ ಭಯದಿಂದ ಯೋಚಿಸ್ತಾ ಇದ್ದೆ. ಹಾಗೆ ಒಂದು ಉಪಾಯ ಬಂತು. ಹೇಗೋ ಈ ಬಟ್ಟೆ ಬೀರುವಿನಿಂದ ಎತ್ತುಕೊಂಡಿದ್ದೀನಿ. ಅಳಿಯ ಬೇರೆ ಇನ್ನೂ ಮಲಗಿದ್ದಾರೆ. ಇಲ್ಲೇ ಒಳ ಉಡುಪುಗಳನ್ನು ಹಾಕಿಕೊಂಡು ಬಿಡಲಾ ಅಂತ ಅಂದುಕೊಂಡು ಧೈರ್ಯ ಮಾಡಿ ಅಳಿಯನನ್ನು ನೋಡುತ್ತಲೇ ಮೊದಲಿಗೆ ಹೊಲದ ಮೇಲೆ ಧರಿಸುವ ಬಟ್ಟೆಯನ್ನು ಧರಿಸಿದೆ. ನಂತರ ಹಾಗೆಯೇ ನೋಡುತ್ತಾ ಸೌದ ಬಟ್ಟೆಯನ್ನು ಧರಿಸಿದೆ. ನಂತರ ಹಾಗೆಯೇ ಅಳಿಯನನ್ನು ನೋಡುತ್ತಾ ಮಾವಿನ ಹಣ್ಣಿನ ಮೇಲೆ ಧರಿಸುವ ಬಟ್ಟೆಗಳನ್ನು ಧರಿಸಿದೆ. ನಂತರ ಹಾಗೆ ಹೀಗೆ ನೋಡುತ್ತಾ ಸೀರೆಯನ್ನು ಉಡೋಣ ಅಂತ ಸೀರೆಯನ್ನು ಎತ್ತುಕೊಳ್ಳುವಾಗ ಮೆಲ್ಲನೆ ಬೀರುವಿನ ಬಳಿ ಹೋದೆ. ನಾನು ಮೆಲ್ಲನೆ ಅಳಿಯನನ್ನು ನೋಡುತ್ತಲೇ ಹಿಂದೆ ತಿರುಗಿ ಬೀರು ಡೋರ್ ಓಪನ್ ಮಾಡಲು ಸ್ಟಾರ್ಟ್ ಮಾಡಿದೆ. ಆಗ ಸಡನ್ ಆಗಿ ಅಳಿಯ ಕೆಮ್ಮಿದರು. ಇನ್ನು ನನ್ನ ಕತೆ ಮುಗೀತು ಅಂದುಕೊಂಡೆ. ಬೀರು ಡೋರ್ನ ಹಾಗೆ ಬಿಟ್ಟು ಹಿಂತಿರುಗಿ ಅಳಿಯನನ್ನು ನೋಡಿದೆ. ಆಗಲೂ ಅವರು ಇನ್ನು ನಿದ್ದೆ ಮಾಡುತ್ತಿದ್ದರು. ನನಗೆ ತುಂಬಾ ಭಯ ಆಗಿ ನೈಟಿ ಹಾಕಿಕೊಂಡು ಫಸ್ಟ್ ಇಲ್ಲಿಂದ ಆಚೆ ಹೋಗೋಣ ಅಂತ ಅಂದುಕೊಂಡೆ. ಅಷ್ಟರಲ್ಲಿ ನನ್ನ ಹಿಂದೆಯಿಂದ ನನ್ನ ಹಣ್ಣುಗಳ ಮೇಲೆ ಕೈ ಹಾಕಿ ನನ್ನ ಅಳಿಯನ ಸ್ಪರ್ಶಕ್ಕೆ ನನ್ನ ಹೊಲದಲ್ಲಿ ಮತ್ತೆ ನೀರು ಬರಲು ಶುರುವಾಯಿತು. ನಂತರ ನನ್ನ ಅಳಿಯಂದಿರು ಸ್ನಾನ ಮಾಡಿ ಆಚೆ ಬಂದಿದ್ದು ನೆನಪಾಯಿತು. ನಾನು ಹಾಗೆ ಮೆಲ್ಲಗೆ ಹಿಂದೆ ತಿರುಗಿ ನನ್ನ ಅಳಿಯನ ಬಳಿ ನೋಡಿದೆ. ಅವರು ಅಳಿಯಂದಿರು ಮಲಗಿರುವ ಹಾಗೆ ನಾಟಕ ಆಡುತ್ತಿದ್ದರು. ನನ್ನ ಹೊಲದ ಬಿತ್ತನೆ ಮಾಡಿ ತುಂಬಾ ವರ್ಷಗಳೇ ಆಗಿತ್ತು. ಹೀಗಾಗಿ ನನ್ನ ಆಸೆ ಜಾಸ್ತಿ ಆಗಿತ್ತು. ನಾನು ನನ್ನ ಅಳಿಯನ ಮುಂದೆನೇ ಈ ರೀತಿ ಮಾಡುವುದು ತಪ್ಪು ಎನಿಸಿ ಮೊದಲು ಇಲ್ಲಿಂದ ಹೇಗಾದರೂ ಮಾಡಿ ಆಚೆ ಹೋಗಬೇಕು ಅಂದುಕೊಂಡು ರೂಮ್ ಬಾಗಿಲು ಹೋಗಿ ಹೇಗೋ ಮಾಡಿ ಬಾಗಿಲನ್ನು ತೆಗೆದೆ. ಅಷ್ಟರಲ್ಲಿ ಅಳಿಯಂದಿರು ನನ್ನನ್ನು ಅವರ ಬಳಿ ಕರೆದರು. ನಾನು ಗಾಬರಿಯಿಂದ ಅವರಿಗೆ ಹೇಳಿದೆ, ನೋಡಿ ಈ ರೀತಿ ನಾವಿಬ್ಬರು ಮಾಡೋದು ತಪ್ಪು ಎಂದೆ. ಅದಕ್ಕೆ ಅವರು ಹೇಳಿದರು, ಅತ್ತೆ ನಾನು ನಿದ್ದೆ ಮಾಡಿಲ್ಲ, ಎಲ್ಲ ನೋಡಿದ್ದೇನೆ ಅತ್ತೆ. ನಾನು ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೂ ಯಾರ ಬಗ್ಗೆ ಕೂಡ ಈ ರೀತಿ ನಡೆದುಕೊಂಡಿಲ್ಲ. ನಿಮ್ಮನ್ನು ಈ ರೀತಿ ನೋಡಿ ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಲು ನನಗೆ ತುಂಬಾನೇ ಆಸೆ ಆಗುತ್ತಿದೆ ಅತ್ತೆ. ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿ ತುಂಬಾ ವರ್ಷ ಆಗಿದೆ ಅಂತ ಅನಿಸುತ್ತದೆ. ದಯವಿಟ್ಟು ಅತ್ತೆ ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಲು ಅಪ್ಪಣೆ ಕೊಡಿ ಅತ್ತೆ ಅಂದರು. ನನಗೂ ಅದರ ಮೇಲೆ ಆಸೆ ಇದ್ದಿದ್ದರಿಂದ ಆಚೆಯಿಂದ ಅವರಿಗೆ ಅಪ್ಪಣೆ ಕೊಟ್ಟೆ. ನಂತರ ನನ್ನ ಅಳಿಯ ಹೊಲದಲ್ಲಿ ಆಟ ಶುರು ಮಾಡಿದರು. ಅವರ ಆಟ ಮುಗಿಸಿದರು. ಎಲ್ಲ ಮುಗಿದ ಮೇಲೆ ನಾನು ಅವರಿಗೆ ಹೇಳಿದೆ, ಅಳಿಯ ಅಂದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂತ. ಅದಕ್ಕೆ ಆಯಿತು ಅತ್ತೆ, ಇಲ್ಲಿ ಆಗಿದ್ದನ್ನು ಯಾರಿಗೂ ಹೇಳೋಲ್ಲ ಅಂದರು. ಸರಿ ಆಯಿತು ಅಂತ ನಾನು ನಿಮಗೆ ಒಂದು ವಿಷಯ ಕೇಳಬೇಕು ಅಂದೆ. ಕೇಳಿ ಅತ್ತೆ ಪರವಾಗಿಲ್ಲ ಅಂದರು. ನಾನು ಹೇಳಿದೆ, ಅಲ್ಲ ಅಳಿಯಂದಿರೆ, ನನ್ನ ಜೊತೆ ಈ ರೀತಿ ಆಟವನ್ನು ಆಡಿದರೆ, ಆದರೆ ಅವತ್ತು ಶಾಸ್ತ್ರದ ದಿವಸ ನನ್ನ ಮಗಳ ಜೊತೆ ಏಕೆ ಏನು ಮಾಡಲಿಲ್ಲ ಅಂದೆ. ಆಗ ಅವರು ಹೇಳಿದ್ದಾರೆ, ಇಲ್ಲ ಅತ್ತೆ, ನನಗೆ 18 ವರ್ಷ ಆದಾಗಿನಿಂದ ನನಗೆ ಹುಡುಗಿಯರ ಮೇಲೆ ಈ ರೀತಿ ಯಾವ ಭಾವನೆ ಕೂಡ ಬರುತ್ತಿರಲಿಲ್ಲ. ನಾನು ಸುಮಾರು ಚಿತ್ರಗಳನ್ನು ನೋಡಿದ್ದೇನೆ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ ಅತ್ತೆ. ಈಗ ನಿಮ್ಮ ಸೌಂದರ್ಯ ನೋಡಿ ನನಗೆ ನನ್ನ ಭಾವನೆಗಳು ಬಂತು. ನಿಮ್ಮಿಂದ ಎಲ್ಲ ಸರಿಯಾಯಿತು, ಧನ್ಯವಾದಗಳು ಅತ್ತೆ ನಿಮಗೆ ಅಂದರು. ಅಂದು ನಾನು, ಹೌದಾ ಅಳಿಯ, ಅಂದರೆ ಎಲ್ಲ ಸರಿ ಆಯ್ತಾ, ಇನ್ನು ಮುಂದೆ ಆದರೂ ನನ್ನ ಮಗಳ ಜೊತೆ ಈ ವಿಷಯದಲ್ಲಿ ಚೆನ್ನಾಗಿರಿ ಅಂತ ಹೇಳಿದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ, ಒಂದು ಮಾತು, ದಯವಿಟ್ಟು ಇವತ್ತಿನಿಂದ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸಿ ಅತ್ತೆ, ಇಷ್ಟೆಲ್ಲ ಆಗೋಯ್ತು ಅಂದರು. ಅದಕ್ಕೆ ನಾನು ಸರಿ ಆಯಿತು, ಪರವಾಗಿಲ್ಲ ಬಿಡಿ, ನೀವು ಬಂದಿದ್ದು ಚೆನ್ನಾಗಿ ಆಯಿತು, ಹೋಗಿ ಬನ್ನಿ ಅಂದೆ. ಅವರು ಸರಿ ಅಂತ ಅಲ್ಲಿಂದ ಹೊರಟರು. ಇಲ್ಲಿಗೆ ಕತೆ ಮುಕ್ತಾಯವಾಗುತ್ತದೆ. ಈ ಕತೆ ಕೇವಲ ಕಾಲ್ಪನಿಕ ಅಷ್ಟೇ. ಸ್ನೇಹಿತರೆ, ದಯವಿಟ್ಟು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಧನ್ಯವಾದಗಳು.